ಕೋಲಾರದಲ್ಲಿ ಸಿದ್ದರಾಮಯ್ಯ ಪಿಚ್ ಪರೀಕ್ಷೆ 2023ಕ್ಕೆ ಕೋಲಾರ ಅಖಾಡವೇ ಫಿಕ್ಸ್. ಕೋಲಾರ ಮುಟ್ಟಿದ್ರೆ ಸಿದ್ದು ಕೈಗೆ ಗೆಲುವಿನ ಚಿನ್ನ. ಅತ್ತ ಬಾದಾಮಿ, ಇತ್ತ ಕೋಲಾರ. ಸಿದ್ದುಗೆ ಇನ್ನೂ ಗೊಂದಲನ? ಇದು ಸಿದ್ದರಾಮಯ್ಯ ಕುರುಕ್ಷೇತ್ರದ ಸ್ಟೋರಿ. ಕ್ಕೆ ಯಾವ ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಇನ್ನು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಅದು ಬಾದಾಮಿ ಕ್ಷೇತ್ರನ ಅಥವಾ ಕೋಲಾರ ಕ್ಷೇತ್ರನ? ಬಹುತೇಕ ಕೋಲಾರ ಕ್ಷೇತ್ರವೇ ಫಿಕ್ಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇವತ್ತು ಕೋಲಾರದತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ವಿಶೇಷ ಬಸ್ನಲ್ಲಿ ಕೋಲಾರಕ್ಕೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರು. ಶಿಡ್ಲಘಟ್ಟ ಶಾಸಕ ಮುನಿಯಪ್ಪ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ಬೈರತಿ ಸುರೇಶ್ ಅವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಬಾದಾಮಿ, ವರುಣ, ಚಾಮರಾಜಪೇಟೆಯಲ್ಲೂ ಒತ್ತಡ ಇದೆ. ಆದ್ರೆ ಕೋಲಾರದಲ್ಲಿ ಸ್ಪರ್ಧಿಸೋ ಬಗ್ಗೆ ಜಾಸ್ತಿ ಒತ್ತಡ ಇತ್ತೀಚೆಗೆ ಕೇಳಿಬಂದಿತ್ತು. ಅದಕ್ಕಾಗಿ ನಾನಿವತ್ತು ಕೋಲಾರಕ್ಕೆ ಹೋಗ್ತಾ ಇದ್ದೀನಿ ಅಂತಾನೆ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಅಲ್ಲಿನ ಸ್ಥಳೀಯ ನಾಯಕರ ಜೊತೆ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೆ ಅವರು ಬೆಂಬಲಿಗರು, ಅಲ್ಲಿನ ಕಾರ್ಯಕರ್ತರು, ಕೋಲಾರ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರೆಲ್ಲ ಒತ್ತಡವನ್ನು ಹಾಕಿರೋದು, ನೀವು ಈ ಸಲ ಕೋಲಾರ ಕ್ಷೇತ್ರದಿಂದ ನಿಂತ್ಕೊಳ್ಳಿ ಎಲೆಕ್ಷನ್ಗೆ, ಖಂಡಿತ ನೀವು ಗೆಲ್ತೀರಾ, ಒಂದು ಭರವಸೆಯನ್ನ ಅಲ್ಲಿನ ನಾಯಕರು ಕಾರ್ಯಕರ್ತರೆಲ್ಲ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಬಹಳ ತಿಂಗಳುಗಳಿಂದಾನೇ ಒಂದು ಚರ್ಚೆಗಳು ನಡೀತಾ ಇತ್ತು. ಸಿದ್ದರಾಮಯ್ಯ ಅವರು ಮುಂಬರುವಂತ ಎಲೆಕ್ಷನ್ನಲ್ಲಿ, ಇನ್ನೇನು 5-6 ತಿಂಗಳಿದೆ ಎಲೆಕ್ಷನ್ಗೆ, ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಇವತ್ತು ಅಫ್ಕೋರ್ಸ್ ಪ್ರವಾಸ ಜೊತೆಗೆ ಅಲ್ಲಿನ ಪರಿಸ್ಥಿತಿಯನ್ನ ತಿಳ್ಕೊಳ್ತಾರೆ. ಪ್ರವಾಸದ ನೆಪದಲ್ಲಿ ಅದಾದ ಮೇಲೆ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಕೋಲಾರದವರು ಕರೀತಾ ಇದ್ದಾರೆ, ನೀವು ಶ್ರೀನಿವಾಸ್ ಗೌಡ ನಿಲ್ಲಲ್ಲ, ಮತ್ತೆ ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಬಂದ್ಬಿಡ್ತಾ ಇದ್ದಾರೆ, ಅಲ್ಲಿ ಯಾರು ಇಲ್ಲ ನಮ್ಗೆ ಕ್ಯಾಂಡಿಡೇಟು, ನೀವು ಬಂದು ನಿಂತ್ಕೊಳ್ಳಿ ಅಂತ ಕರೀತಾ ಇದ್ದಾರೆ. ಒಂದು ಅದೇ ರೀತಿ ಅನೇಕ 4-5 ಕಡೆಗಳಲ್ಲಿ ಕರೀತಾ ಇದ್ದಾರೆ. ಅಲ್ಟಿಮೇಟ್ಲಿ ನೋಡೋಣ, ಈಗ ಎಲ್ಲನೂ ಪರಿಶೀಲನೆ ಮಾಡಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ. ಎಲ್ಲ ಕಡೆ ಬಾದಾಮಿನಲ್ಲಿ ಇದೆ, ಅದೇ ರೀತಿ ವರುಣಾದಲ್ಲಿದೆ, ಅದೇ ರೀತಿ ಇದೆ, ಅದೇ ರೀತಿ ಕೋಲಾರದಲ್ಲಿ ಜಾಸ್ತಿ. ಕೋಲಾರದವರು ಕರೀತಾ ಇದ್ದಾರೆ, ನೀವು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಆಲ್ರೆಡಿ ಈಗ ಖಾಸಗಿ ಸರ್ವೆ, ಆಂತರಿಕ ಸರ್ವೆ ಅಂತೆಲ್ಲ ಕೇವಲ ಕೋಲಾರ ಮಾತ್ರ ಅಲ್ಲ, ಎಲ್ಲೆಲ್ಲಿ ಇಂಟ್ರೆಸ್ಟ್ ಇದೆ ಸಿದ್ದರಾಮಯ್ಯ ಅವರಿಗೆ ಅಲ್ಲೆಲ್ಲ ನಡೆಸ್ಬಿಟ್ಟಿದ್ದಾರೆ. ಈಗ ಯತೀಂದ್ರ ಅವರು ನಾನು ರೆಡಿ ಇದ್ದೀನಿ ವರುಣಾ ಕ್ಷೇತ್ರ ಬಿಟ್ಕೊಡೋದಕ್ಕೆ ಅಂತ ಹೇಳಿದ್ರು ಕೂಡ, ಯತೀಂದ್ರ ಅವರು ಫ್ಯೂಚರ್ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರಿಗೆ ವರುಣಾ ಕ್ಷೇತ್ರ ಬೇಡ. ಈಗ ಕೋಲಾರನೇ ಫಿಕ್ಸಾ? ಬಟ್ ಇಲ್ಲೂ ಒಂದಿಷ್ಟು ಸ್ಟ್ರಾಟಜಿಗಳಿದೆ. ಕೋಲಾರದಲ್ಲಿ ಮುನಿಯಪ್ಪ ಎಫೆಕ್ಟ್ ಆಗ್ಬೋದು, ಅಥವಾ ಪಕ್ಷದಿಂದ ನೋಡಿದ್ರೆ ಒಂದಿಷ್ಟು ವಿರೋಧಿಗಳು ಅದರಲ್ಲೇ ಇದ್ದಾರೆ. ಸ್ವಪಕ್ಷೀಯರೇ ಇರೋದ್ರಿಂದ ಸ್ವಪಕ್ಷೀಯರಿಗೂ ಒಂದು ಮಿಸ್ ಮಾಡಬೇಕು, ಅಂದ್ರೆ ಮಿಸ್ ಲೀಡ್ ಮಾಡಬೇಕು, ಜೊತೆಗೆ ಬಿಜೆಪಿ ಅವರಿಗೂ ಮಿಸ್ ಲೀಡ್ ಮಾಡಬೇಕು. ಸೊ ಯಾವ ತರ ತಂತ್ರಗಳು ಸಿದ್ದರಾಮಯ್ಯ ಅವರು? ಖಂಡಿತವಾಗ್ಲೂ ಶರ್ಮಿತಾ, ಸಿದ್ದರಾಮಯ್ಯವರಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧಗಳ ಬಣ ಇದೆ. ಏನಾದ್ರೂ ಒಂದು ಕ್ಷೇತ್ರದಲ್ಲಿ ಅಧಿಕೃತವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರೆ ಅಲ್ಲಿ ವಿರೋಧಿಗಳು ಒಂದಾಗ್ತಾರೆ ಅನ್ನೋದು ಸಿದ್ದರಾಮಯ್ಯವರಿಗೆ ಆತಂಕ ಶುರುವಾಗಿರುವಂತದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಇನ್ನೂ ಕೂಡ ನಾನು ಎಲ್ಲಿ ನಿಲ್ತೀನಿ ಅನ್ನೋ ಒಂದು ಗುಟ್ಟನ್ನ ಇನ್ನೂ ಕೂಡ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆದ್ರೆ ಈಗ ಕೋಲಾರದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಕೇಳಿ ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಯಾವ ಕ್ಷೇತ್ರದಲ್ಲಿ ನಾನು ಆ ಕ್ಷೇತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋದಕ್ಕೆ ಸ್ವತಃ ಸಿದ್ದರಾಮಯ್ಯವರು ಈಗ ಹೋಗ್ತಾ ಇರುವಂತದ್ದು. ಅಲ್ಲಿ ಕಾರ್ಯಕರ್ತರು ಮತ್ತೆ ಜನರನ್ನ ನಾಡಿಮಿಡಿತವನ್ನ ತಿಳ್ಕೊಂಡು ಅಂತಿಮವಾಗಿ ಎಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯವರು ಬಂದರೂ ಕೂಡ ಅಧಿಕೃತವಾಗಿ ಸದ್ಯಕ್ಕೆ ಸಿದ್ದರಾಮಯ್ಯವರು ಪ್ರಕಟ ಮಾಡಲ್ಲ ಅನ್ನುವಂಥದ್ದು. ಒಂದ್ ವೇಳೆ ಏನಾದ್ರೂ ಪ್ರಕಟ ಮಾಡದೇ ಆದಲ್ಲಿ ಅಲ್ಲಿ ಕಾಂಗ್ರೆಸ್, ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಸಂಪೂರ್ಣವಾಗಿ, ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ನಲ್ಲೇ ಒಂದ್ ಬಣ ಸಿದ್ದರಾಮಯ್ಯನ ಸೋಲಿಸೋದಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಕೂಡ ಇದೇ ಒಂದು ವಿಚಾರ ಭಯ ಶುರುವಾಗಿರುವಂತದ್ದು. ಮತ್ತೆ ಜೆಡಿಎಸ್ ಬಿಜೆಪಿ ಅವರು ಕೂಡ ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಆಗಿರುವಂತದ್ದು. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ನೋಡ್ಕೊಳ್ಳಿ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವ್ರಿಗೆ ಭಯ ಇರುವಂತ ಕಾರಣಕ್ಕೋಸ್ಕರವಾಗಿ ಸದ್ಯಕ್ಕೆ ಯಾವುದೇ ನಾನು ಎಲ್ಲಿ ನಿಲ್ತೀನಿ ಅನ್ನೋದು ವಿಚಾರವನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಆದ್ರೆ ಬಿಟ್ಕೊಡೋದಿಲ್ಲ. ಆದ್ರೆ ಸದ್ಯಕ್ಕಂತೂ ಕೋಲಾರದ ವಸ್ತುಸ್ಥಿತಿಯ
ವಸ್ತುಸ್ಥಿತಿಯನ್ನ ತಿಳ್ಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಬಾದಾಮಿ ಆಗಿರ್ಬೋದು, ಚಾಮರಾಜಪೇಟೆ ಆಗಿರ್ಬೋದು, ಮತ್ತೆ ಈಗಾಗಲೇ ನೀವು ಹೇಳಿದಂಗೆ ವರುಣಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಅಂತಿಮವಾಗಿ ವರುಣಾ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯರು ಕೊನೆ ಹಂತದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಈಗಾಗಲೇ ಮುಖ್ಯವಾಗಿ ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನೀವು ಹೇಳಿದಂಗೆ KH ಮುನಿಯಪ್ಪ ಸೇರಿದಂತೆ ಕಾಂಗ್ರೆಸ್ನಲ್ಲೇನೆ ಒಂದು ರೀತಿ ಅವರಿಗೆ ಭೀತಿ ಶುರುವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ KH ಮುನಿಯಪ್ಪ ಅವರು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ರೆಬಲ್ ಆಗಿದ್ದಾರೆ. ಯಾಕಂದ್ರೆ ರಮೇಶ್ ಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯ ಯಾವಾಗ ಕರ್ಕೊಂಡ್ರು ಅಂದಿನಿಂದನೂ ಕೂಡ KH ಮುನಿಯಪ್ಪ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದು ರೀತಿ ಕತ್ತಿ ಮಸಿತಾ ಇದ್ದಾರೆ. ಅಂದ್ರೆ ಆಂತರಿಕವಾಗಿ ಬಹಿರಂಗವಾಗಲ್ಲ, ಆದ್ರೆ ಅಧಿಕೃತವಾಗಿ ಕೋಲಾರದಲ್ಲಿ KH ಮುನಿಯಪ್ಪ ಅವರು ಹಿಡಿತಾ ಇರುವಂತ ಕಾರಣಕ್ಕೋಸ್ಕರವಾಗಿ ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಸೋಲಿಸಬಹುದು. ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಒಂದಾಗೋದ್ರ ಮೂಲಕವಾಗಿ ಕೂಡ ಸಿದ್ದರಾಮಯ್ಯರನ್ನ ಸೋಲಿಸಬಹುದು. ಹೀಗಾಗಿ ಅಲ್ಲಿ ಯಾವ ರೀತಿಯಾಗಿ ಅಭಿಪ್ರಾಯ ಇದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಸಿದ್ದರಾಮಯ್ಯರು ತಿಳ್ಕೊಳ್ಳೋದಕ್ಕೆ ಮುಂದಾಗುವಂತದ್ದು. ಆದ್ರೆ ಅಂತಿಮವಾಗಿ ನಾನು ಎಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಸೂಕ್ತವಾದಂತ ಸಂದರ್ಭದಲ್ಲೇ ತಿಳಿಸುವಂತ ಸಾಧ್ಯತೆ ಇದೆ. ನೀವು ಗಮನಿಸಿರಬಹುದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೊನೆಯ ಸಂದರ್ಭದಲ್ಲಿ ಆಂತರಿಕ ಸರ್ವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ವೆ ಅವರ ಪರವಾಗಿ ಬಂದಿದ್ರು ಕೂಡ ಅಂತಿಮವಾಗಿ ಬಾದಾಮಿ ಕ್ಷೇತ್ರದಲ್ಲಿ ಹೋಗಿ ಸ್ಪರ್ಧೆಯನ್ನ ಮಾಡಿ ಕೇವಲ 1200 ಮತಗಳಿಂದ ಮಾತ್ರ ಗೆದ್ದಿದ್ರು. ಅಲ್ಲೂ ಕೂಡ ಏನು ಅಂದ್ರೆ ಒಬ್ಬರು ರಾಜ್ಯದಲ್ಲಿರತಕ್ಕಂಥ ಮುಖ್ಯಮಂತ್ರಿಗಳಿಗೆ 1200 ಮತಗಳು ಕೇವಲ ಕಡಿಮೆ ಅಂತರ. ಅಂದ್ರೆ ಅವರಿರತಕ್ಕಂಥ ಕಾರ್ಯಗಳನ್ನ ಮೆಚ್ಚಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕಾಗಿತ್ತು. ಅದು ಕೂಡ ಒಂದು ರೀತಿ ಸೋಲುವಂತ ವಾತಾವರಣ. ಹೀಗಾಗಿ ಸಿದ್ದರಾಮಯ್ಯಗೆ ಇವೆಲ್ಲವೂ ಕೂಡ ಒಂದು ರೀತಿ ಭಯ ಕಾಡ್ತಾ ಇರುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ಯಾರು ಒತ್ತಡವನ್ನ ಕೇಳ್ತಾ ಇದ್ದಾರೆ, ಒತ್ತಡ ಆಗ್ತಿದ್ದಾರೆ, ಆ ಒಂದು ಕ್ಷೇತ್ರದ ವಸ್ತುಸ್ಥಿತಿಯನ್ನ ತಿಳಿಯೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಇದೆಲ್ಲರೂ ಕೂಡ ತಿಳ್ಕೊಂಡು ಅಂತಿಮವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಜೊತೆಯಲ್ಲಿ ಒಂದು ಐಷಾರಾಮಿ ಬಸ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ಹೊರಡುವಾಗ ಅವ್ರು ಹೇಳಿದ್ದು ಎಲ್ಲರೂ ಒಟ್ಟಾಗಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ. ಇನ್ಫ್ಯಾಕ್ಟ್ ಸ್ವಲ್ಪ ದಿನದ ಹಿಂದೆ ನಾವೇ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳೋ ನಿಟ್ಟಿನಲ್ಲಿ ಒಂದು ಬಸ್ ತಯಾರಿಯನ್ನ ಮಾಡಿಸಿದ್ದಾರೆ ಅಂತ. ಅದೇ ಬಸ್ ಇದು. ಆ ಬಸ್ ಸ್ಪೆಷಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಕೃಷ್ಣ. ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಅವರ ಸಿದ್ದರಾಮಯ್ಯ ಬಣದವರೇನೆ ರೆಡಿ ಮಾಡಿಸಿರುವಂತ ಬಸ್ ಅಂತಾನೆ ಹೇಳ್ಬೋದು. ಬಹುಶಃ ಈ ಒಂದು ವಿಚಾರ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಹೇಳಿದ್ರು, ನನ್ಗೆ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ, ನಾನು ಹೋಗ್ತಾ ಇದೀನಿ ಅನ್ನೋ ಮಾತನ್ನ ಹೇಳಿದ್ರು. ಅದೇ ಮಾತಿಂದ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಪ್ರವಾಸವನ್ನ ಶುರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ರು, ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡಿ ಅನ್ನುವಂಥದ್ದು. ಬಹುಶಃ ಏನಾದ್ರೂ ಈ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ, ಚರ್ಚೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಈ ಒಂದು ವಿಚಾರವಾಗಿ ಮಾತಾಡುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯ ಆಪ್ತ ಮೂಲಗಳು ಹೇಳಿ ಬರ್ತಾ ಇರುವಂತದ್ದು, ಸಿದ್ದರಾಮಯ್ಯವರ ಪ್ರತ್ಯೇಕವಾಗಿ ಈ ಒಂದು ಪ್ರವಾಸವನ್ನ ಶುರು ಮಾಡ್ತಾ ಇದ್ದಾರೆ. ಅದು ಅವರ ಬಣದವರು ಏನ್ ಹೇಳಿದ್ದಾರೆ. ಈಗಾಗಲೇ ಬೈರತಿ ಸುರೇಶ್ ಅವರು ಕೂಡ ಅವ್ರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಬೈರತಿ ಸುರೇಶ್ ಅವರೇ ಕಡೆಯವರೇ ಈ ಒಂದು ಬಸ್ ಅನ್ನ ವಿಶೇಷವಾಗಿ ತಯಾರಿ ಮಾಡಿದ್ದಾರೆ ಅನ್ನೋದು. ಈಗಾಗಲೇ ಚುನಾವಣೆ ಪ್ರವಾಸಕ್ಕೆ ಸಿದ್ದರಾಮಯ್ಯವರು ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು. ಇದು ಕೂಡ ಈ ಒಂದು ಬಸ್ ವಿಶೇಷವಾದಂತ ಕೂಡಿದೆ ಅಂತ ಹೇಳಬಹುದು. ಹಿಂದೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಇದೇ ಒಂದು ವಿಶೇಷವಾದಂತಹ ಬಸ್ ನಲ್ಲೇನೆ ಒಂದು ರೀತಿ ಪ್ರವಾಸವನ್ನ ಶುರು ಮಾಡೋದ್ರ ಮೂಲಕವಾಗಿ ಯಾತ್ರೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಕೂಡ ವಿಶೇಷವಾದಂತಹ ಬಸ್ ಅಂದ್ರೆ ಕ್ಯಾರವನ್ ಬಸ್ ಅಂತಾನೆ ಹೇಳ್ಬೋದು, ಐಫೈ ಅಂತ ಬಸ್ ಅಂತಾನೆ ಹೇಳ್ಬೋದು. ವಿಶೇಷವಾದಂತಹ ಬಸ್ ನಲ್ಲಿ ಒಂದು ರೀತಿ ಅಲ್ಲಿ ಸಭೆ ಆಗಿರ್ಬೋದು, ಮತ್ತೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ವಿಶೇಷವಾದಂತ ಕೂಡಿರುವಂತದ್ದು. ಹೀಗಾಗಿ ವಿಶೇಷ ಬಸ್ ನಲ್ಲಿ ಒಂದು ರೀತಿ ಪ್ರತ್ಯೇಕವಾಗಿ ಕೋಲಾರದಿಂದಾನೇ ಸಿದ್ದರಾಮಯ್ಯ ಅವರು ಪ್ರವಾಸವನ್ನ ಅಧಿಕೃತವಾಗಿ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಕೋಲಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಹಿನ್ನೆಲೆಯಲ್ಲಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ ಅಧಿಕೃತವಾಗಿ ಘೋಷಣೆ ಆಗ್ಬೇಕಷ್ಟೇ. ಚರ್ಚೆಗಳಂತೂ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಿರೋದ್ರಿಂದನೇ ಕೋಲಾರ ಭಾಗದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಪಾಳ್ಯದಲ್ಲಿ ತಳಮಳ ಸೃಷ್ಟಿಯಾಗಿದೆ. ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.